ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ನೋಡ್ರಿ, ಯಾರ್ಯಾರಿಗೆ ನಿಮಗೆ ಏನು ನನಗೆ ಸಜೆಷನ್ ಕೊಡಬೇಕಲ್ಲ ಸಜೆಷನ್ ಕೊಡ್ರಿ. ಓಕೆ, ಆಮೇಲೆ ನೀವು ನನಗೆ ಬೆನ್ನೆಲುಬಾಗಿ ಯಾರ್ಯಾರು ಇರ್ತಾರೆ ಅನ್ನೋದನ್ನು ನನಗೆ ಸ್ವಲ್ಪ ನೀವು ಮಾಡಿದ್ರೆ ಭಾಳ ಚಲೋ ಆಗ್ತದೆ. ಯಾಕಂದ್ರೆ ನಾನು ಯಾವುದಕ್ಕೂ ಅಂತೂ ಹೆದರೋದೂ ಇಲ್ಲ. ಇದು ಮೊದಲನೇ ಮಾತು. ಅದಕ್ಕಿಂತ ಮುಂಚೆ ಹರ್ಷೇಂದ್ರನ ಬಗ್ಗೆ ಒಂದೆರಡು ಮಾತು ಮಾತಾಡಬೇಕಾಗ್ತದೆ. ಏನು ಹರ್ಷೇಂದ್ರ, ಅವರಿವರನ್ನು ಕೊಂದೆ ಎಂಬ ಅಹಂಕಾರದಿಂದ ಕೊಬ್ಬಿದ ಮೂರ್ಖ, ಸೂರಲೋಕಕ್ಕೆ ಸೋಪಾನ ಕಟ್ಟಿ ಮಚ್ಚಯಂತ್ರವನ್ನು ಭೇದಿಸಿ ರಣಾಂಗಣದಲ್ಲಿ ವೀರವಿಹಾರ ಮಾಡಿದ ಈ ಚಕ್ರವರ್ತಿಯ ಭುಜಬಲದ ಪರಾಕ್ರಮ ನಿನಗೇನು ತಿಳಿದಿದೆಯೋ? ಯಾಕಪ್ಪ ಅಂದ್ರೆ ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ಗಳ ಮೇಲೆ ಹಲ್ಲೆ ಆಯಿತು. ಯೂಟ್ಯೂಬರ್ಸ್ಗಳ ಮೇಲೆ ಹಲ್ಲೆ ಆದ್ರೆ ಅದನ್ನು ಯಾವ ರೀತಿ ತನಿಖೆ ಮಾಡಿದ್ರು, ಅದಕ್ಕೆ ಕಾನೂನು ಕ್ರಮವನ್ನು ಏನು ತಗೊಂಡ್ರು, ತಪ್ಪಿತಸ್ಥರಿಗೆ ಯಾವ ಶಿಕ್ಷೆಯನ್ನು ಕೊಟ್ಟರು, ಯಾವ ಕಾರಣಕ್ಕಾಗಿ ಯೂಟ್ಯೂಬರ್ಸ್ಗಳ ಮೇಲೆ ಹಲ್ಲೆ ಮಾಡಿದ್ರು, ಯಾರು ಆ ಹಲ್ಲೆಗೆ ಕಾರಣೀಕರ್ತರಾಗಿದ್ದಾರೆ, ಯಾತಕ್ಕಾಗಿ ಮಾಡಿಸಿದ್ರು, ಅಥವಾ ಈ ಹರ್ಷೇಂದ್ರ ಜೈನ್ ಮತ್ತು ವೀರೇಂದ್ರ ಜೈನ್ ವಿರುದ್ಧವಾಗಿ ಮಾತಾಡಿದಕ್ಕೆ ಹೊಡೆದ್ರು, ಅಥವಾ ಧರ್ಮಸ್ಥಳ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಹೋಗಿ ನಿಂತಾಗ ಅವ್ರನ್ನ ಬಡಿದ್ರು, ಯಾವುದಕ್ಕಾಗಿ ಅವ್ರ ಮೇಲೆ ದಾಳಿಯನ್ನು ಮಾಡಿದ್ರೆ ಸರ್ಕಾರ ಇಲ್ಲಿವರೆಗೂ ಕೂಡ ಈ ಮಾಹಿತಿಯನ್ನು ನಮ್ಗೆ ಕೊಡಲೇ ಇಲ್ಲ. ಅಥವಾ ವೀರೇಂದ್ರ ಹೆಗಡೆ ಆಗಿರ್ಬೋದು, ಹರ್ಷೇಂದ್ರ ಜೈನ್ ಆಗಿರ್ಬೋದು, ಇವರು ಮಾಧ್ಯಮಗಳ ಮುಂದೆ ಬಂದು ಯಾವುದೇ ರೀತಿಯಾದ ಹೇಳಿಕೆಯನ್ನು ಕೊಡಲಿಲ್ಲ. ಆದರೆ ಇವತ್ತು ಈ ಚಕ್ರವರ್ತಿಗೆ ಒಂದು ಯೂಟ್ಯೂಬ್ನಿಂದ ಒಂದು ನೋಟಿಸ್ ಬಂದದ. ಏನು ಬಂದದ, ಅದರಲ್ಲಿ ಏನು ಬಂದದ ಅನ್ನೋದನ್ನು ನಿಮಗೆ ನಾನು ಹೇಳ್ತೀನಿ. ಇದರ ಬಗ್ಗೆ ನಿಮ್ಮ ಕಡೆ ಮಾಹಿತಿ ಇದ್ರೂ ಕೂಡ ನೀವು ನನ್ನ ಜೊತೆ ಹಂಚ್ಕೊಳ್ಬೇಕಾಗ್ತದೆ. ಇನ್ ದ ಕೋರ್ಟ್ ಆಫ್ PRL ಸಿಟಿ ಸಿವಿಲ್ ಅಂಡ್ ಸೆಷನ್ ಜಡ್ಜ್ನಿಂದ ಬಂದಿರತಕ್ಕಂಥದ್ದು. ವಿ ಹ್ಯಾವ್ ರಿಸೀವ್ಡ್ ಅ ಲೀಗಲ್ ರಿಮೂವಲ್ ರಿಕ್ವೆಸ್ಟ್ ಸಿಟಿಂಗ್ ದ ಕೋರ್ಟ್ ಆರ್ಡರ್ ಸಿಕ್ಕಿಂಗ್ ಬ್ಲಾಕಿಂಗ್ ಆಫ್ ಯುವರ್ ವಿಡಿಯೋ ಅವೈಲೇಬಲ್ ಆಟ್ ದ URL. ಅಂದ್ರೆ 3 ವಿಡಿಯೋನ ಅವರು ಲಿಂಕ್ ಹಾಕ್ಯಾರ. 3 ವಿಡಿಯೋ ಲಿಂಕ್ ಹಾಕಿ ಈ ವಿಡಿಯೋಗಳನ್ನು ಡಿಲೀಟ್ ಮಾಡಬೇಕು ಅಂತಕ್ಕಂಥದ್ದು ನನಗೆ ಬಂದದ. ಆಮೇಲೆ ಮುಂದುವರೆದು ಮತ್ತೇನು ಹೇಳ್ತಾರಪ್ಪ ಅಂದ್ರೆ, ಯು ಮೇ ಚೂಸ್ to act on the said video in the term of the court order if you fail to do so. As per our local law obligation, we may comply with the request without further notice to you. ಈ ರೀತಿಯಾಗಿ ಮಾಹಿತಿ ನನಗೆ ಬಂದದ. ಸೊ ಅದಕ್ಕೆ ಹಿಂಗದ ತಿಳ್ಕೊಂಡು ನಾನೇನಾದರೂ ಯೂಟ್ಯೂಬ್ ವಿಡಿಯೋ ಮಾಡೋದನ್ನು ಬಿಡ್ತೇನೆ ಅನ್ನೋದಾಗಿದ್ರೆ ಇದು ಹರ್ಷೇಂದ್ರ ಜೈನ್, ಇದು ನಿನ್ನ ತಪ್ಪು ಕಲ್ಪನೆ. ನೀನೇನು ಮಾಡ್ಬೋದು, ಭಾಳ ಮಾಡಿದ್ರ ಒಂದು ನೋಟಿಸನ್ನು ಕಳಿಸ್ತೀಯ, ಇಲ್ಲ ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ತೀಯ, ಇಲ್ಲ ನನ್ನ ಮೇಲೆ ಯಾರ ಕಡೆಯಿಂದಾದರೂ ಹಲ್ಲೆ ಮಾಡೋದಕ್ಕೆ ಹಚ್ತೀಯ, ಇಲ್ಲ ಹೆಚ್ಚು ಕಡಿಮೆ ಆದ್ರೆ ಜೈಲ್ ಮಾಡೋದಕ್ಕೆ ಹಚ್ತೀಯ. ಹೌದಲ್ಲ? ಇವು ಇಷ್ಟು ಬಿಟ್ಟರೆ ಮತ್ತೇನಾದರೂ ಮಾಡ್ತೀಯ ನೀನು? ನಿನ್ನ ಕೈಲಿಂದ ಮತ್ತೇನಾದರೂ ಆಗೋದದ? ನಾನು ಕೇಳೋ ಉದ್ದೇಶ ಏನಪ್ಪ ಅಂದ್ರೆ, ನಾನು ಕೇಳ್ತಕ್ಕಂಥ ಮಾತೇನಪ್ಪ ಅಂದ್ರೆ, ಇವರ ಪರವಾಗಿ ಯಾರು ಮಾತಾಡ್ತಾರಲ್ಲ ಅವರಿಗೆ ಇವರು ಯಾವುದೇ ರೀತಿಯಾಗಿರ್ತಕ್ಕಂಥ ನೋಟಿಸನ್ನು ಕಳಿಸೋದಿಲ್ಲ. ಆಮೇಲೆ ಅದು 9 ಪೇಜ್ ಅದ. ಆ 9 ಪೇಜಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ, ಧರ್ಮಸ್ಥಳದ ಕುರಿತು ಯಾರು ಮಾತನಾಡುವಂತಿಲ್ಲ. ಹಾಗಾದರೆ ಕೆಲವೊಂದಿಷ್ಟು ಈ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಮಾತಾಡ್ತಿರ್ತೇವಲ್ಲ, ಅವ್ರು ಯಾಕೆ ಮಾತಾಡ್ತಿರ್ತಾರೆ ನಿಮ್ಮ ಪರವಾಗಿ? ಹೇಳ್ತಿದ್ದಾರೆ ನಿಮ್ಮದು. ಯಾಕೆ ಯೂಟ್ಯೂಬರ್ಸ್ಗಳ ಮೇಲೆ ಯಾಕೆ ದಾಳಿ ಮಾಡ್ತೀರಿ ನೀವು? ಯಾಕಪ್ಪ ಅಂದ್ರೆ ಯೂಟ್ಯೂಬರ್ಸ್ಗಳು ನಿಮ್ಮ ಪರವಾಗಿ ಮಾತನಾಡುವುದಿಲ್ಲ. ಯೂಟ್ಯೂಬರ್ಸ್ಗಳು ಸತ್ಯದ ಪರವಾಗಿ ಮಾತಾಡ್ತಾರೆ. ಯೂಟ್ಯೂಬರ್ಸ್ಗಳು ಹೆಣ್ಣಿನ ಪರವಾಗಿ ಮಾತಾಡ್ತಾರೆ. ಯೂಟ್ಯೂಬರ್ಸ್ಗಳು ಅತ್ಯಾಚಾರಿಗಳ ವಿರುದ್ಧವಾಗಿ ಮಾತಾಡ್ತಾರೆ. ಯೂಟ್ಯೂಬರ್ಸ್ಗಳು ಭೂಮಿಯನ್ನು ಕಳ್ಳತನ ಯಾರು ಮಾಡಿರ್ತಾರಲ್ಲ ಅವ್ರ ವಿರುದ್ಧವಾಗಿ ಮಾತಾಡ್ತಾರೆ. ಯೂಟ್ಯೂಬರ್ಸ್ಗಳು ಯಾರು ಹಿಂದೂ ಧರ್ಮವನ್ನು ಇಟ್ಕೊಂಡ ದಂಧೆ ಮಾಡಕತ್ತಾರಲ್ಲ ಅವ್ರ ವಿರುದ್ಧವಾಗಿ ಮಾತಾಡ್ತಾರೆ. ಯೂಟ್ಯೂಬರ್ಸ್ಗಳು ಯಾರು ಬಡ್ಡಿ ದಂಧೆಯನ್ನು ಮಾಡ್ತಾ ಇರ್ತಾರಲ್ಲ ಅವ್ರ ವಿರುದ್ಧವಾಗಿ ಮಾತಾಡ್ತಾರೆ. ಯೂಟ್ಯೂಬರ್ಸ್ಗಳು ಬಂಗಲೆ ಗುಡ್ಡದಲ್ಲಿ ಸಿಕ್ಕಿರ್ತಕ್ಕಂಥ ಅನಾಥ ಶವಗಳ ಬಗ್ಗೆ ಮಾತಾಡ್ತಾರೆ. ಅದಕ್ಕಾಗಿ ಯೂಟ್ಯೂಬರ್ಸ್ಗಳಿಗೆ ನೀವು ನೋಟಿಸನ್ನು ರೆಡಿ ಮಾಡ್ಕೊಂಡು ಇಟ್ಟಿದ್ದೀರಿ. ಇಲ್ಲಪ್ಪ ಅಂದ್ರೆ ಅವ್ರ ಮೇಲೆ ಕೇಸ್ ಹಾಕೋದನ್ನ, ಇಲ್ಲಪ್ಪ ಅಂದ್ರೆ ಅವ್ರಿಗೆ ಜೈಲಿಗೆ ಕಟ್ಟೋದನ್ನ, ಇಲ್ಲಪ್ಪ ಅಂದ್ರೆ ಕೆಲವೊಂದಿಷ್ಟು ಗುಂಡಾಗಳನ್ನ ಸಾಕಿದಿರಿ. ಹೇಳಿದಾನಲ್ಲ ವೀರೇಂದ್ರ ಹೆಗಡೆ, ನನ್ನ ಹತ್ರನೂ 5,000 ಜನ ಆದ್ರೆ ಹ್ಞೂ ಅಂದ್ರೆ ಈಗಿನಿಗೆ ಹೋಗ್ತಾರ, ಆದ್ರೆ ನಾನು ಅವ್ರನ್ನ ತಡೆ ಹಿಡಿದಿದ್ದೆ ಅಂತಂದು ಮೊನ್ನೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಕುತ್ಕೊಂಡು ಹೇಳಿದಲ್ಲ. ಸೊ ಕೆಲವೊಂದಿಷ್ಟು ಗುಂಡಾಗಳನ್ನ ಸಾಕಿದಿರಿ, ಅವರಿಂದ ನೀವು ದಾಳಿ ಮಾಡೋದಕ್ಕೆ ಹಚ್ಬೋದು. ಹಂಗದ ತಿಳ್ಕೊಂಡು ಚಕ್ರವರ್ತಿ ಏನಾದರೂ ವಿಡಿಯೋ ಮಾಡೋದನ್ನ ನಿಲ್ಲಿಸ್ತಾನ ಅನ್ನೋದಾಗಿದ್ರೆ ಇದು ತಪ್ಪು ಕಲ್ಪನೆ. ಯೂಟ್ಯೂಬ್ ಹೋಗ್ತದಲ್ಲ, ಹೋಗ್ಲಿ, ಮತ್ತೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾನೆ. ಏನು ನಿಮ್ಮ ಅಪ್ಪನ ಮನೆ ಆಸ್ತಿ ಅದ? ಅದು ನಿಮ್ಮ ಅಪ್ಪನ ಮನೆ ಆಸ್ತಿ ಅಂತೂ ಅಲ್ವೇ ಅಲ್ಲ, ಅದು ಸಾರ್ವಜನಿಕರ ಆಸ್ತಿ ಅದ. 197 ದೇಶಗಳ ಆಸ್ತಿ ಅದ ಯೂಟ್ಯೂಬ್ ಅಂತಕ್ಕಂಥದ್ದು.
ಸೊ ಅದ್ರ ಮುಖಾಂತರ ನಿಮ್ಮ ಎಲ್ಲ ಕರ್ಮಕಾಂಡಗಳನ್ನು ಬಯಲಿಗೆ ಹೇಳ್ತಕ್ಕಂಥ ಕೆಲಸಗಳನ್ನ ನಾವು ಮಾಡಲೇಬೇಕಾಗ್ತದೆ. ಇದು ಚಕ್ರವರ್ತಿ ಒಂದ್ಸಲಿ ಪಣ ತೊಟ್ಟಿದ್ದಾನೆ, ಉತ್ತರ ಕರ್ನಾಟಕದವರು ಒಂದು ಸಲ ಹಠ ತೊಟ್ಟಿದ್ರಪ್ಪ ಅಂದ್ರೆ ವೀರೇಂದ್ರ ಜೈನ್, ಹರ್ಷೇಂದ್ರ ಜೈನ್ ನಿಮಗೇನಾದರೂ ನೀವು ತಪ್ಪಿತಸ್ಥರಲ್ಲ ಅನ್ನೋದಾದ್ರೆ ಮೀಡಿಯಾ ಮುಂದೆ ಬಂದು ನಮ್ಮನ್ನ ತನಿಖೆ ಮಾಡಿ. ಆ ತನಿಖೆ ಹೆಂಗಾಗ್ಬೇಕಂದ್ರೆ ಪಾರದರ್ಶಕತೆಯಿಂದ ಕೂಡಿರಬೇಕು. ಪ್ರತಿಯೊಂದು ವಿಡಿಯೋಗಳು, ಲೈವ್ ವಿಡಿಯೋಗಳು ಇಡೀ ಕರ್ನಾಟಕದ ಪ್ರತಿಯೊಂದು ಮೇನ್ ಸ್ಟ್ರೀಮ್ ಮೀಡಿಯಾ ಆಗಿರ್ಬೋದು, ಯೂಟ್ಯೂಬ್ ಚಾನೆಲ್ಸ್ಗಳಾಗಿರ್ಬೋದು, ಪ್ರತಿಯೊಂದರಲ್ಲೂ ಅದು ಪ್ರಸಾರ ಆಗಬೇಕು ನಿಮ್ಮನ್ನು ತನಿಖೆ ಮಾಡೋದು. ಮತ್ತು ನಿಮ್ಮನ್ನು ತನಿಖೆ ಮಾಡೋರು ಈ ಕರ್ನಾಟಕ ರಾಜ್ಯದ SIT ಅವರು ಇರಬಾರ್ದು, ಬೇರೆ ರಾಜ್ಯದಿಂದ ಪೊಲೀಸ್ ಅಧಿಕಾರಿಗಳನ್ನ ತರಿಸ್ಬೇಕು. ಯಾಕಂದ್ರೆ ನಾವು ನೋಡಕತ್ತು ಬಹಳ ದಿನ ಆಯಿತು, ಎಷ್ಟೆಷ್ಟು ತನಿಖೆ ಆಯಿತು, ಏನು ತನಿಖೆ ಆಯಿತು, ಪ್ರತಿಯೊಂದು ಪ್ರಕರಣಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಮುರುಘಾಶ್ರೀ ಪ್ರಕರಣಗಳಲ್ಲಿ ಕೂಡ SIT ತನಿಖೆ ಆಯಿತು, ಇವತ್ತು ಅವರಿಗೂ ಕೂಡ ರಿಲೀಫ್ ಸಿಕ್ಕದ. ನಾವು ಸುಮಾರು ನೋಡ್ತಾ ಇದ್ದೀವಿ, ನಾವು ಎಲ್ಲೆಲ್ಲಿ SIT ತನಿಖೆ ಆಯಿತು, ಏನಾಯ್ತು ಅನ್ನೋದನ್ನು ನೋಡಿದ್ದೀವಿ ನಾವು. ಸೊ ಈ SIT ತನಿಖೆ ಬೇಕಾಗಿಲ್ಲ, ಬೇರೆ ಒಂದು ಟೀಮನ್ನು ತರಿಸಿ ನಿಮ್ಮ ವಿರುದ್ಧ ಅಂದ್ರೆ ನ್ಯಾಯಕ್ಕಾಗಿ ಒಂದು ತನಿಖೆಯನ್ನು ಮಾಡೋದಕ್ಕೆ ಖರ್ಚಾಗಬೇಕು. ಅಂದಾಗ ಗೊತ್ತಾಗ್ತದೆ ನಿಮ್ಮ ಬಂಡವಾಳ ಎಂಥದ್ದು ಅನ್ನೋದನ್ನು ಮಿಸ್ಟರ್ ವೀರೇಂದ್ರ ಜೈನ್ ಅಂಡ್ ವೀರೇಂದ್ರ ಹೆಗಡೆ. ಹರ್ಷೇಂದ್ರ ಜೈನ್, ನೀನು ಭೂರಹಿತ ಒಡೆಯ ತಂದು ಏನು ಮುಂದೆ ಬಂದಿದ್ದಲ್ಲ, ಅದನ್ನು ನಿಮ್ಮ ಸ್ವಂತಕ್ಕಾಗಿ ಯಾಕೆ ಆಸ್ತಿಯನ್ನು ಬಳಸ್ಕೊಂಡಿತ್ತು ಅನ್ನೋದನ್ನ ಕೇವಲ ಮೀಡಿಯಾ ಮುಂದೆ ಬಂದ್ಗಡೆ ನಿಂತು ಮಾತಾಡೋ. ಕೇವಲ ನನಗೆ ನೋಟಿಸ್ ಕಳಿಸೋದಾಗಿರ್ಬೋದು, ಯೂಟ್ಯೂಬ್ ಚಾನಲ್ಗಳ ಮೇಲೆ ಹಲ್ಲೆ ಮಾಡೋದಾಗಿರ್ಬೋದು, ಯಾರು ಯೂಟ್ಯೂಬರ್ಗಳು ಅದಾರಲ್ಲ ಅವ್ರಿಗೆ ಕಳಿಸೋದಾಗಿರ್ಬೋದು. ಎಲ್ಲಿ ಹೋದ ನಿನ್ನ ಕಿರಿಕೀರ್ತಿ? 4 ದಿನ ಮಾತಾಡಿದಲ್ಲ, 4 ದಿನ ಮಾತಾಡಿದ. ಎಲ್ಲಿ ಹೋದ ಅವನು? ಎಲ್ಲಿ ಹೋದ? ನಾಪತ್ತೆ. ಯಾಕಂದ್ರೆ ಅವ್ನು ದುಡ್ಡು ಕೊಡಲಿಲ್ಲ ಜಾಸ್ತಿ, ಅವ್ನು ಮಾತಾಡಲಿಲ್ಲ, ಬಿಟ್ಟ. ನಿಮ್ಮ ಪರವಾಗಿ ಯಾರ್ಯಾರು ಮಾತಾಡಕತ್ತಿದ್ರಲ್ಲ ಎಲ್ಲರೂ ಮುಚ್ಕೊಂಡು ಕೂತಿದಾರೆ. ಆದ್ರೆ ಸತ್ಯ ಅಂತಕ್ಕಂಥದ್ದು ನಿರಂತರವಾಗಿರ್ತದ, ಹರಿಯುವ ನದಿಯಾಗಿರ್ತದ, ಸಮುದ್ರ ಸೇರ್ತದ, ಸರೋವರ ಆಗ್ತದ. ಆದ್ರೆ ನೀವು ನಿಮ್ಮ ಪರವಾಗಿ ಮಾತನಾಡುವವರು ಕೆರೆಯಲ್ಲಿರ್ತಕ್ಕಂಥ ಕಪ್ಪೆಗಳವರು. ಇದೇ ಸಮುದ್ರ ತಂದ ಒದರಾಡ್ತಿರ್ತಾವ, ಕೆರೆಯಾಗಿ ನೀರು ಖಾಲಿ ಆದ್ರೆ ಕಪ್ಪಿ ಸತ್ತು ಹೋಗ್ತಾವಲೆ. ಮಿಸ್ಟರ್ ಹರ್ಷೇಂದ್ರ ಜೈನ್, ಚಕ್ರವರ್ತಿಗೆ ನೋಟಿಸ್ ಬಂದದ ಅಂದ್ರೆ ಚಕ್ರವರ್ತಿ ಯಾವತ್ತು ಕೂಡ ಸುಮ್ಮನೆ ಕೊಡೋದಿಲ್ಲ. ಮಾತನಾಡೋದು ನೀನು ಅಷ್ಟೊಂದು ಪ್ರಾಮಾಣಿಕ ಅದೆಯಾ, ನೀನು ಸತ್ಯವಂತ ಅದೆಯಾ ಅಂದ್ರೆ ನೀನು ಮೀಡಿಯಾ ಮುಂದೆ ಬಂದು ನನ್ನ ಪಾರದರ್ಶಕವಾಗಿ ತನಿಖೆ ಮಾಡಬೇಕಂತ ಹೇಳು ನೋಡೋಣ. ಸೋಷಿಯಲ್ ಮೀಡಿಯಾ ಕಡಿಮೆ ಇದ್ದ ಸಂದರ್ಭದಲ್ಲಿ, ಕ್ಯಾಮ್ರಾಗಳ ಇಲ್ಲದ ಸಮಯದಲ್ಲಿ, ಜನರಿಗೆ ಮಾಹಿತಿ ಇಲ್ಲದ ಸಮಯದಲ್ಲಿ CID ತನಿಖೆಯ, CBI ತನಿಖೆಯ ಎಲ್ಲ ಮಾಡ್ಕೊಂಡು ನಿಮ್ಮ ಪರವಾಗಿ ಮಾಡ್ಕೊಂಡು ದುಡ್ಡನ್ನು ಚೆಲ್ಲಿ ನಿಮ್ಮ ಪರವಾಗಿ ಅದನ್ನು ವರದಿಯನ್ನು ಇಟ್ಕೊಂಡು ಅದನ್ನು ಕೇಸನ್ನು ಕ್ಲೋಸ್ ಮಾಡಿದ್ರೆ ಆಗಂಗಿಲ್ಲ. ಮಿಸ್ಟರ್ ಹರ್ಷೇಂದ್ರ ಜೈನ್, ಇವತ್ತು 2025 2026 ಬರ್ತದ. ನಿನ್ನ ಟೈಮ್ ಸ್ಟಾರ್ಟ್ ನೌ. ಯಾಕಂದ್ರೆ ನಿನ್ನ ಕರ್ಮಕಾಂಡ ಬೈಲಿಗೆ ಎಳೆಯೋದೇ ಯೂಟ್ಯೂಬಿನ ಕೆಲಸ ಅದ. ಮತ್ತು ನನಗೆ ಈ ನೋಟಿಸ್ಗೆ ಏನು ಉತ್ತರ ಕೊಡಬೇಕು ಅಥವಾ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗಂಗಿಲ್ಲ. ಓಕೆ, ನಾನಂತೂ ಮಾತಾಡ್ತಂತೂ ನಿಲ್ಸಂಗಿಲ್ಲ, ಅದು ಮತ್ತೆ ಬೇರೆ. ಆದರೆ ಇದಕ್ಕೆ ಏನು ಉತ್ತರ ಕೊಡಬೇಕು, ಏನು ಮಾಡಬೇಕು, ಮುಂದುವರಿದು ಏನು ಮಾಡಬೇಕು ಅನ್ನೋ ಮಾಹಿತಿ ನನಗಿಲ್ಲ. ನೀವು ನನ್ನ ಗೆಳೆಯರ ಬಳಗ, ಸೌಜನ್ಯಪರ ಹೋರಾಟಗಾರರು ಪ್ರತಿಯೊಬ್ಬರು ಕೂಡ ಈ ಒಂದು ಮಾಹಿತಿಗೆ ನನಗೆ ನೀವು ಸಹಕಾರವನ್ನು ಕೊಡಬೇಕಂತಂದು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಮತ್ತೆ ಬರ್ತೀನಿ. ಎಲ್ಲರಿಗೂ ಕೂಡ ನಮಸ್ಕಾರ. ಸೌಜನ್ಯ ಹೋರಾಟಗಾರರಿಗೂ ನಮಸ್ಕಾರ. ತಾಯಿ ಸೌಜನ್ಯರಿಗೆ